ನನ್ನ ಹೆಸರು ದತ್ತಾತ್ರೇಯ ಕಲ್ಯಾಳ್ ಅಂತೇಳಿ. ಇಲ್ಲಿ ಯಾವಾಗ ಈ ಮಗುವಿಗೆ ಈ ತ್ರಾಸಾಗ್ಯದಲ್ಲ, ಇದ್ರ ಹಿಂದಿನ ಮನೆಯವರು ನಾವು. ಇದು ಈಗ ಸೈಟು ನದಾ ಯಾರು ಯಾರೋ ನದಾಫ ಯಾರೋ ಇದ್ದಾರೆ ರೀ, ನನಗೂ ಗೊತ್ತಿಲ್ಲ ಅವ್ರ ಸೈಟು. ಇಲ್ಲಿ ಪ್ರತಿ ಸಲ ಮಳೆಗಾಲದಾಗ ಸಾಕಷ್ಟು ಬೆಳೀತದೆ. ಆಮೇಲೆಲ್ಲ ಕಸ ತಂದು ಹಾಕ್ತಾರೆ. ಈ ದಿಶೆ ಒಳಗೆ ಆ ಸೈಟ್ ಓನರಿಗೂ ಒಂದು ಸಲ ಮೌಖಿಕವಾಗಿ ಹೇಳಿ ಬಂದಿದ್ದೆ. ಆಮೇಲೆ ನಗರಸಭೆಯವರಿಗೂ ಸಹ ನಾನು ಲಿಖಿತವಾಗಿ ದೂರು ಕೊಟ್ಟು ಬಂದಿದ್ದೆ. ಆವಾಗ ಅವರು ಯಾರ್ದು ಸೈಟು ಅಂತ ಕೇಳಿದರು. ನನಗೆ ಸೈಟ್ ಗೊತ್ತಿಲ್ಲ ರೀ, ಅವ್ರದ್ದು ಫೋನ್ ನಂಬರ್ ಹಾಕಿರಿ ಅಂದರು. ಅಲ್ರಿ, ಎಲ್ಲರ ಫೋನ್ ನಂಬರ್ ನಾವು ಹೆಂಗೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಫೋನ್ ನಂಬರ್ ಗೊತ್ತಿಲ್ಲ, ನನ್ನ ಸೈಟಿನ ನಂಬರ್ ಹಾಕೀನಿ, ನನ್ನ ಸೈಟಿನ ನಂಬರ್ ಪಕ್ಕದಲ್ಲಿಂಥ ಸೈಟ್ ಇವ್ರದ್ದು, ಇದಕ್ಕೆ ನೀವು ಕ್ರಮ ತೊಗೋಬೇಕು ಅಂತೇಳಿ ನಾನು ಹೇಳಿ ಬಂದು, ನನ್ನ ಕಡೆ ಅದರದ್ದು ಎಕ್ನಾಲಜಿ ಸಹ ಇದೆ. ಇನ್ನು ಅದಕ್ಕೆ ಯಾವ ರೀತಿಯೂ ಆಗಲೇ ಇಲ್ಲ. ಆಮೇಲೆ ಇಲ್ಲಿ ಏನು ಕಸ ಹೊಡಿಲಿಕ್ಕೆ ಬರ್ತಾರಲ್ಲ, ಮೇನ್ ರೋಡ್ ಹೊಡಿತಾರೆ ಹೊರತು ಒಳಗಿನ ರೋಡಿಗೆ ಬರೋದಿಲ್ಲ. ಆಮೇಲೆ ಗಟಾರ ಸ್ವಚ್ಛ ಮಾಡ್ತಾ ಇರುವಾಗ ಆ ಗಟಾರ ಸ್ವಚ್ಛ ಮಾಡಿದರೆ ಅದನ್ನು ತಂದು ಹಾಕಿದ ಮೇಲೆ ತಿರುಗಿ ತೊಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಇದಕ್ಕೆಲ್ಲ ಪೂರ್ತಿ ನಗರಸಭೆ ಮತ್ತು ಜಿಲ್ಲಾಡಳಿತನೇ ಕಾರಣ. ಇದಕ್ಕೆ ನಾವು ಸಾಕಷ್ಟು ಸಲ ಹೇಳಿದ್ದೀವಿ, ಮೌಖಿಕವಾಗಿ ಹೇಳಿದ್ದೀವಿ. ಆದರೆ ಲಿಖಿತವಾಗಿ ನಾನು ಜಿಲ್ಲಾಡಳಿತಕ್ಕೆ ಮಾತ್ರ ಇನ್ನೂವರೆಗೂ ಕೊಟ್ಟಿಲ್ಲ. ಇದನ್ನು ನೋಡಿಕೊಂಡು ಇವತ್ತಿನ ಈ ಆ ಮಗುವಿನ ಪರಿಸ್ಥಿತಿ ನೋಡಿಕೊಂಡು ನನಗೆ ಭಾಳ ಇದಾಗ್ಯದ. ಜಿಲ್ಲಾಡಳಿತಕ್ಕೂ ಸಹ ನಾನು ಒಂದು ಲಿಖಿತವಾಗಿ ದೂರನ್ನು ಕೊಡ್ತಾಯಿದ್ದೀನಿ. ನನ್ನ ಹೆಸರು ದತ್ತಾತ್ರೇಯ ಕಲ್ಯಾಳ್ ಅಂತೇಳಿ. ಈಗೇನು ಮಗು ಇಫೆಕ್ಟ್ ಆಗ್ಯದಲ್ಲ, ಆ ಮಗುವಿನ ಹಿಂದಿನ ಮನೆಯ ಸೈಟ್ನ ನಮ್ಮದು.